ಹಾಯ್ ಎವ್ರಿವನ್. ಇವತ್ತು ಬಾಳೆಹಣ್ಣಿನ ರಸಾಯನನ ಯಾವ ರೀತಿ ಮಾಡೋದು ಅಂತ ನೋಡೋಣ. ದೇವಸ್ಥಾನಕ್ಕೆ ನಾವು ರಸಾಯನನ ಮಾಡೋದು ಯಾವ ರೀತಿ ಅಂತಲೇ ನೋಡೋಣ. ಓಕೆ, ಬೇಕಾಗಿರುವಂಥ ಸಾಮಾನುಗಳು: ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ, ನುಣ್ಣಗೆ ಪುಡಿ ಮಾಡಿಟ್ಕೊಂಡಿರೋಂಥ ಬೆಲ್ಲ, ಅವಲಕ್ಕಿ ಸ್ವಲ್ಪ 2 ಟೀ ಸ್ಪೂನ್, ಸ್ವಲ್ಪ ಏಲಕ್ಕಿ. ಮೊದಲಿಗೆ ಅವಲಕ್ಕಿನ ತೊಳೆದು ಬಿಟ್ಟು ಇಟ್ಕೊಬೇಕಷ್ಟೆ, ನೆನೆಸಿಡಬೇಡಿ, ತೊಳೆದು ಇಟ್ಕೊಳ್ಳಿ ಸಾಕು. ಅವಲಕ್ಕಿನ ಪುಡಿ ಮಾಡ್ಕೊಂಬರೋಣ. ನೆನೆಸಿಟ್ಕೊಂಡಿರೋಂತಹ ಅವಲಕ್ಕಿ, ತೊಳೆದಿಟ್ಕೊಂಡಿರೋಂತಹ ಅವಲಕ್ಕಿ, ಏಲಕ್ಕಿ ಪುಡಿ. ನೆಕ್ಸ್ಟು ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ, ಸಿಪ್ಪೆ ಸುಲಿದು ಕಟ್ ಮಾಡ್ಕೊಳ್ಳೋಣ. ಆದರೆ ದೇವಸ್ಥಾನಕ್ಕೆ ನಾನು ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಫಸ್ಟು ಸಿಪ್ಪೆ ಸುಲಿದು ಇಟ್ಕೋತೀನಿ ಎಲ್ಲ ಬಾಳೆಹಣ್ಣು. ಈ ರೀತಿ ಎಲ್ಲವನ್ನು ಸುಲಿದು ಹಾಕೋತೀನಿ ಫಸ್ಟು. ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ದೇವಸ್ಥಾನಕ್ಕಾದರೆ ಜಾಸ್ತಿ ಬೇಕಾಗುತ್ತೆ, ಒಂದು 4-5 ಚುಪ್ಪಾದರೂ ಬೇಕು. ನಾನಿಲ್ಲಿ ಮನೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಮಾಡ್ತೀನಿ. ಬಾಳೆಹಣ್ಣು ಇದೆ ಅಂತ ಇನ್ನು ಇಷ್ಟೊಂದು ಬಾಳೆಹಣ್ಣು ತಿನ್ನಲ್ಲ. ಈ ಥರ ರಸಾಯನ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳು ಬಾಳೆಹಣ್ಣು ತಿಂತಾರೆ, ಆ ಕಾರಣದಿಂದ ಮಾಡ್ತಾಯಿದ್ದೀನಿ. ಇಷ್ಟನ್ನೇ ತಗೋತಾ ಇದ್ದೀನಿ. ದೇವಸ್ಥಾನಕ್ಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು, ಮನೆಗೆ ಅಲ್ವಾ ಸ್ವಲ್ಪ ತಗೊಂಡಿದ್ದೀನಿ. ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ರೌಂಡಕ್ಕೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಳ್ಳಿ. ಈ ರೀತಿ ಮಾಡಿಟ್ಕೊಳ್ಳಿ. ಇದಕ್ಕೆ ನಾವೇನು ಎತ್ತಿಟ್ಕೊಂಡಿರೋ ಅಂಥ ಎಲ್ಲವನ್ನು ಹಾಕೋಣ ಒಂದೊಂದಾಗಿ. ಮೊದಲಿಗೆ ಬೆಲ್ಲ. ದೇವಸ್ಥಾನಕ್ಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕೋತೀವಿ. ಕಾಯಿ ತುರಿ, ಅವಲಕ್ಕಿ, ಸ್ವಲ್ಪ ಪ್ರಮಾಣದಲ್ಲಿ ಅವಲಕ್ಕಿ. ಜಸ್ಟ್ ಈ ಥರ ಹಾಕ್ಕೊಂಡು ತಗೊಂಡೋಗಿ ಅಲ್ಲಿ ಎಡೆ ಮಾಡ್ತಾರಲ್ಲ, ಪೂಜೆ ಮಾಡಿ ಎಡೆ ಮಾಡೋ ಟೈಮಲ್ಲಿ ಈ ಥರ ಮಿಕ್ಸ್ ಮಾಡಿ ಕೊಡಿ. ಇಲ್ಲಾಂದರೆ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಏನಾಗುತ್ತೆ, ಇದು ಕರ್ಗಾಗ್ತಾ ಬರುತ್ತೆ ಮತ್ತು ನೀರು ಉಳ್ಕೊಳ್ಳುತ್ತೆ. ಜಾಸ್ತಿ ಹೊತ್ತಾದರೆ ಬಾಳೆಹಣ್ಣು ಕಪ್ಪಾಗುತ್ತೆ, ನೀರು ಕೂಡ ಬಿಟ್ಕೊಳ್ಳುತ್ತೆ. ಬೆಲ್ಲ ಎಲ್ಲ ಕಾಯಿ, ಬೆಲ್ಲ, ಬಾಳೆಹಣ್ಣು ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಆದ ತಕ್ಷಣವೇ ಕಲಸಿ ಕೊಡಿ. ಮನೆಯಲ್ಲಿ ತಿನ್ನೋ ಟೈಮ್ಗೆ ಈ ರೀತಿ ಸರ್ವ್ ಮಾಡಿ, ಕಲಸಿ ಸರ್ವ್ ಮಾಡಿ. ದೇವಸ್ಥಾನಕ್ಕೆ ಮಾಡುವಂಥ ಬಾಳೆಹಣ್ಣಿನ ರಸಾಯನ ಇದೆ. ಈ ರೀತಿ ಬಾಳೆಹಣ್ಣು ರಸಾಯನನ ಮನೆಯಲ್ಲೇ
ಈಸಿಯಾಗಿ ಮಾಡಿ ಈ ರೀತಿ ದೇವಸ್ಥಾನಕ್ಕೂ ಕೂಡ ಪ್ರಸಾದದ ರೂಪದಲ್ಲಿ ಮಾಡಿ ಕೊಡ್ಬೋದು.